ಆಸೆ ನೋಡಿ ಆಸೆ. ಒಂದೇ ಪ್ರೈಸ್ ಕೊಟ್ಟಿದ್ದೀವಿ, ಸ್ವಲ್ಪ ಎಕ್ಸ್ಟ್ರಾ ಬೆನಿಫಿಟ್ಸ್ ಇದ್ರೆ ಇಲ್ಲಿ ಫುಲ್ ಖುಷಿ. ವಿಕೆಟ್ ಬಂದ್ಬಿಡ್ತು. ನೋಡ್ಕೊಂಬಿಡಿ, ಟಿವಿಲಿ ನೋಡೋದು ನೀವು ಇದನ್ನೇ, ಈ ಥರ ಕ್ಯಾಮ್ರಾಗಳೇ ರೆಕಾರ್ಡ್ ಆಗೋದೇನೆ. ನೋಡ್ರಿ ಇಲ್ಲಿ ನಮ್ಮ ಶಿವಣ್ಣ ಆಲ್ಮೋಸ್ಟ್ 12 years ಆಯ್ತಾ, 13 years ಆಯಿತು. 10th ಸ್ಟ್ಯಾಂಡರ್ಡಲ್ಲಿ ಎಲ್ಲ ಒಂದೊಂದು ಲೆವೆಲ್ಗೆ ಹೋಗ್ಬಿಟ್ಟಾರ ಗುರು. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಈಗ ಸದ್ಯಕ್ಕೆ ನಾನು ಮೆಟ್ರೋ ಸ್ಟೇಷನಲ್ಲಿದ್ದೀನಿ. ಇಲ್ಲಿಂದ ನಾನು ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ಗೆ ಹೋಗಬೇಕು. ಯಾಕಪ್ಪ ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಹೋಗ್ತಾಯಿದ್ದೀನಿ. ಕೆಲವ್ರು ಕೇಳ್ತಾಯಿದ್ರಿ, ಬ್ರೋ ಒಂದು ಕ್ರಿಕೆಟ್ ಲೀಗ್ ಏನು ನಡೀತಾ ಇದೆ ಇವಾಗ ಸೆಲೆಬ್ರಿಟಿದು, ಅದ್ರದ್ದು ಬ್ಲಾಗ್ ಮಾಡಿ ಅಂತ. ಸೊ ಕೊನೆಗೂ ನಮ್ಗೊಂದು ಟಿಕೆಟ್ ಸಿಕ್ತು ಫ್ರೆಂಡ್ ಕಡೆಯಿಂದ. ಸೊ ಹಾಗಾಗಿ ಸರಿ ಬ್ರೋ ನಾನು ಬರ್ತೀನಿ, ಜಾಯಿನ್ ಆಗ್ತೀನಿ ಅಂತ ಹೇಳಿದೆ. ಸೊ ಇವಾಗ ಇಲ್ಲಿಂದ ಟಿಕೆಟ್ಸ್ ತೊಗೊಂಡು ಅಲ್ಲಿಗೆ ಹೋಗಿ, ಬಿಕಾಸ್ ಎಲ್ಲ ಪಾರ್ಕಿಂಗ್ ಪ್ರಾಬ್ಲಮ್ ಅಲ್ವಾ, ಹಾಗಾಗಿ ಗಾಡಿನಲ್ಲೇ ಬಿಟ್ಟಿದ್ದೀನಿ. ಬನ್ನಿ ಹೋಗೋಣ. ಜೋಶಲ್ಲಿ ನಾನು ನನ್ನ ವಾಲೆಟ್ ಥರದೇ ಮರ್ತೋಗ್ಬಿಟ್ಟಿದ್ದೀನಿ. ಇಲ್ಲಿ ಆನ್ ದಿ ವೇ ಬರ್ತಾ ಒಂದು 2-3 ಅಂಗಡಿಲಿ ಕೇಳಿ, ಕೊನೆಗೆ 2-3 ಅಲ್ಲ 2ನೇ ಅಂಗಡಿ ಇದೆ. ಸೊ ಮೊದಲನೇ ಅಂಗಡಿಲಿ ವ್ಯಾಪಾರನೇ ಇಲ್ಲಪ್ಪ ಅಂತಂದರು. ರೋಡ್ ಸೈಡ್ ಅಂಗಡಿಗಳಲ್ಲಿ ಕೇಳಿದೆ, ಅದಷ್ಟೇ ಇದ್ದಿದ್ದು ನಾನು ಬರ್ಬೇಕಾದ್ರೆ ಯೂನಿವರ್ಸಿಟಿ ಒಳಗೆ. ಮತ್ತು 2ನೇ ಚಾಟ್ಸ್ ಅಂಗಡಿನಲ್ಲಿ ಪಾಪ ಕೇಳಿದೆ, ಅವರಿಲ್ಲ ವ್ಯಾಪಾರ ಇಲ್ಲ ಅಂತ ಅವರು ಅಂದರು. ಅಷ್ಟರಲ್ಲಿ ತಿಂತಾ ಇದ್ದವ್ರು ನಮ್ಮ ಸಬ್ಸ್ಕ್ರೈಬರ್ ಅವರು ಕರೆದ್ಬಿಟ್ಟು, ಬನ್ನಿ ಬ್ರೋ ನಾನು ಕೊಡ್ತೀನಿ ಅಂತ ಅಂದ್ಬಿಟ್ಟು ಕೊಟ್ಟರು. ಅವ್ರಿಗೆ ಫೋನ್ಪೇ ಮಾಡಿದೆ, ಅಮೌಂಟ್ ತೊಗೊಂಡು. ಒಂದು ಅಡ್ವೆಂಚರೇ ಆಗೋಯಿತು ಇವತ್ತು ಸ್ಟಾರ್ಟಿಂಗ್ನಲ್ಲಿ ವ್ಲಾಗಲ್ಲಿ. ಬಟ್ ಹೆಂಗೋ ಸಿಕ್ತು. ಏನು ಹೇಳಿ, ನಂದು ಕ್ಯಾಶ್ ಥರದೇ ಮರ್ತ್ಬಿಟ್ಟಿದ್ದೀನಿ. ಚೆನ್ನಾಗಿದ್ದೀನ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮಿರರ್ ಹಾಕಿದ್ದಾರೆ. ಏನು ಗೊತ್ತಾ, ಬಡ್ಡಿ ಮಗಂದು ಇಲ್ಲಿ ಇಷ್ಟೊಂದು ಎಕ್ಸಿಟ್ಗಳಿದ್ದಾವೆ. ನನಗೆ ಗೊತ್ತೇ ಇಲ್ಲ ಇಲ್ಲಿ ಇಷ್ಟು ಎಕ್ಸಿಟ್ ಇದೆ ಅಂತ. ABCD ಅಂತ ಏನಾದ್ರು ಇರುತ್ತೆ, ಹೋಗ್ಬೇಕಾಗಿರೋದು B ಎಕ್ಸಿಟ್ಗೆ. ಸೊ ಗೈಸ್ ಫೈನಲಿ ಬಂದು ರೀಚ್ ಆಗಿದ್ದೀನಿ. ಆ್ಯಂಡ್ ಇಲ್ಲಿ ಸಿಕ್ಕಿದ್ದಾರೆ ನೋಡಿ ನಮ್ಮ ಫ್ರೆಂಡ್ ಕಾರ್ತಿಕ್ ಅಂದ್ಬಿಟ್ಟು. ತಿಪ್ಟೂರಲ್ಲಿ ಜಾತ್ರೆಯಲ್ಲಿ ನಾವು ನನ್ನ ಫ್ರೆಂಡ್ ಹುಡುಕ್ಬೇಕಾದ್ರೆ ನನ್ನ ಫ್ರೆಂಡಿಗೆ ಹೇಳಿದ್ದೆ, ಮಧ್ಯೆ ಡಿವೈಡರ್ ಮಧ್ಯೆ ನಿಂತ್ಕೊಂಡು ಕೈ ಆಡಿಸ್ತೀನಿ ಬಾ ನೋಡು ಅಂತ. ಅವ್ನು ಕಾಣಲಿಲ್ಲ, ನಾನು ಇವರು ಕಾಣಿಸಿದ್ದೀನಿ. ಇವ್ರು ಬಂದ್ಬಿಟ್ಟು ಮಾತಾಡ್ಸಿದ್ರು. ಸೊ ಅದಾದ್ಮೇಲೆ ಬೆಂಗಳೂರಿಗೆ ಒಟ್ಟಿಗೆ ಬರಬೇಕಾಗಿತ್ತು, ಬಟ್ ಬರೋಕ್ಕಾಗಿಲ್ಲ ಒಟ್ಟಿಗೆ. ಸೊ ಇವತ್ತು ಪ್ಲ್ಯಾನ್ ಮಾಡಿಕೊಂಡು ಮೀಟ್ ಆಗಿದ್ದೀವಿ ನೋಡೋಕ್ಕೆ ಕ್ರಿಕೆಟ್. ಗೈಸ್ ಇಲ್ಲೆಲ್ಲ ಹೊರಗಡೆ ಬಂದಿದ್ದೀವಿ. ಚಿನ್ನಸ್ವಾಮಿ ಸ್ಟೇಡಿಯಂ ಏನಿದೆ ಅದ್ರ ಆಫೀಸ್ ಅಂತೆ. ಯಾವ್ದು ಶಿವಣ್ಣನ ಕಾರು ಮರ್ತೋಗ್ಬಿಟ್ಟೆ. ಅದು ಇದು ತಾನೇ? ಹಾಂ, ಶಿವಣ್ಣ ಅವ್ರ ಕಾರ್ ಅಂತ ಗೈಸ್. ನನಗೆ ಗೊತ್ತಿಲ್ಲ, ಇವ್ರು ಹೇಳಿದ್ರು. ಬಿಕಾಸ್ ಇವ್ರು ಸುಮಾರು ಸರಿ ಬಂದ್ಬಿಟ್ಟು ಮೀಟ್ ಮಾಡಿದ್ದಾರೆ, ಇಲ್ಲಿ ನೋಡಿದ್ದಾರೆ ಅವ್ರನ್ನೆಲ್ಲ, ಹಾಗಾಗಿ ಹೇಳ್ತಿದ್ದಾರೆ. ಇಲ್ಲೋಗ್ಬೇಕಾ ನಾವು? ದೇವ್ರಣೆ ನನಗೆ ಐಡಿಯಾನೇ ಇಲ್ಲ. ನಾನು 2ನೇ ಸರಿ ಚಿನ್ನಸ್ವಾಮಿಗೆ ಬರ್ತಾ ಇರೋದು. ಓಕೆ, ನಾವು ಅವತ್ತೊಂದು ಸರಿ ಹೋಗಿದ್ದೆ, ಅದಾದಮೇಲೆ ಇವತ್ತೇ ಬರ್ತಾ ಇರೋದು. 4ನೇ ಫ್ಲೋರ್ ಅಂತೆ. ಕೆಳಗಡೆ ಫ್ಲೋರಲ್ಲಿ ಎಕ್ಸ್ಟ್ರಾ ಬೆನಿಫಿಟ್ಸ್ ಇದೆಯಂತೆ. ನಮಗೆ ಗೊತ್ತಿರಲಿಲ್ಲ. ನಮ್ಮ ಟಿಕೆಟ್ ಇರೋದು ಮೇಲ್ಗಡೆ. ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಅವ್ರು ಹೇಳಿದ್ರು ಇದನ್ನೇ ತೊಗೊಂಡ್ಬಿಡೋದಲ್ವ ಒಬ್ಬರು ಎಕ್ಸ್ಟ್ರಾ ಬೆನಿಫಿಟ್ಸು. ಆ್ಯಕ್ಚುಲಿ ಪ್ರೈಸ್ ಸೇಮ್ ಅಲ್ಲ, ಸೇಮ್ ಇದೆ, ಬಟ್ ಕಾರ್ಪೊರೇಟ್ ಇದು ಮಾಡಿದೆ. ಬಟ್ ಈ ವ್ಯೂ ಚೆನ್ನಾಗಿ ಹಂಗೆ ಆಸೆ ನೋಡಿ ಆಸೆ. ಒಂದೇ ಪ್ರೈಸ್ ಕೊಟ್ಟಿದ್ದೀವಿ, ಸ್ವಲ್ಪ ಎಕ್ಸ್ಟ್ರಾ ಬೆನಿಫಿಟ್ಸ್ ಇದ್ರೆ ಇನ್ನೂ ಚೆನ್ನಾಗಿರೋದಲ್ವ ಅಂತ. ಇರುತ್ತಾನೆ ಏನು ಡೈನಿಂಗ್ ಏರಿಯಾ ಅನ್ಸುತ್ತೆ. ಗುರು ಒಳ್ಳೆ ಜಾಗ ಗುರು, ನಮಗೆ ಸಿಕ್ಕಿರೋದು ಚೆನ್ನಾಗಿದೆ. ಉಪ್ಪಿ 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 ಉಪ್ಪಿಗೆ ಎಂತ ರುಚಿ ಬೇರೆ ಇಲ್ಲ. ತಿರುಗ್ರಿ ಒಂದು ಹಂಗೆ ಹಿಂಗೆ ತಿರುಗ್ರಿ ಉಪ್ಪಿ ಸರ್, ತಿರುಗ್ರಿ. ಬೇಜಾರಾಗ್ಬಿಟ್ಟಿದ್ದಾರೆ. ಒಂದು 6 ಹೊಡೆದ್ಬಿಟ್ರಿ ಇವಾಗ ಅವ್ರ ಬಾಲಿಂಗಲ್ಲಿ. ಕಮಾನ್ ಓದ್ದು ಇನ್ನೊಂದು 6 ಎಲ್ಲೋಯ್ತು ಬ್ರೋ ಬಾಲು. ಅಯ್ಯೋ ಆ ಸೈಡ್ ಹೋಯ್ತಾ? ಉಪ್ಪಿಯವ್ರು ಫುಲ್ ಖುಷಿ, ವಿಕೆಟ್ ಬಂದ್ಬಿಡ್ತು. ಅಲ್ಲಿಂದ 6 ಹೊಡೆದ್ರೆ ಬಾಲ್ ಇಲ್ಲಿ ಕೈಗೆ ಬರುತ್ತಾ? ಕೈಗೆ ಬರುತ್ತಂತೆ ಕೈ ಬಾಲು. ಕ್ರಿಕೆಟ್ ಬಾಲ್ ಗೈಸ್. ಸೊ ಉಪ್ಪಿ ಅವರಲ್ಲಿ ಬೌಲಿಂಗ್ ಮಾಡ್ತಾ ಇದ್ದಾರೆ. 2 ಬಾಲ್ 6 ಹೋಯ್ತು, 1 ಬಾಲು ಕ್ಯಾಚು. ಖುಷಿ ಆಗ್ಬಿಟ್ರು. ಸೊ ನೆಕ್ಸ್ಟು ನೋಡಿ ಯಾವುದು ಲೆಫ್ಟಿಂದ ಹೋಗಿ ರೈಟಿಂದ ಹೋಗಿ ಲೆಫ್ಟಿಂದ ಮತ್ತೆ ಬಾಲ್ ಹಾಕ್ತಿದ್ದವರು ಸದನ ಮಾಡಿದ್ರು. ಅದು ಅಲ್ಲಿ ಹುಡುಗರು ಬಂದರು. ಹುಡುಗರ ಹತ್ರ ಒಂದು ಇದನ್ನೇ ತಗೊಂಡ್ಬಿಟ್ವಿ. ಇದು ಏನಕ್ಕೆ ಆ್ಯಕ್ಚುಲಿ ಫಸ್ಟ್ ಗೊತ್ತಾಗಲಿಲ್ಲ ನನಗೆ, ಏನಕ್ಕೆ ಅಂತ ಕೇಳಿದೆ. ವಿ ವಾಂಟ್ 6ಗೆ ಅಂತ ಕೊಟ್ಟು ಹೋಗೇ ಬಿಟ್ರು ಅವರು. ಗೈಸಲ್ಲಿ ಪಿಚ್ ರೆಡಿ ಮಾಡ್ತಾ ಇದ್ದಾರೆ. ಹೆವಿ ಸೌಂಡ್ ಇದೆ, ಸಾಂಗ್ ಹಿಂಗೆಲ್ಲ ಹಾಕ್ಬಿಟ್ಟಿದ್ದಾರೆ. ಸೊ ಒಂದು ರೌಂಡ್ ಹಂಗೆ ನೋಡ್ಕೊಂಡು ಬರೋಣ ಇಲ್ಲಿ ಅಂತ ಅಂದ್ಬಿಟ್ಟು ಓಡಾಡ್ತಾ ಇದ್ದೀವಿ ಅಷ್ಟೇ. ಒಂದು ಟೂರ್. ಓಕೆ, ನಾನು ನಿಮಗೂ ತೋರಿಸ್ತೀನಿ. ಅದೇ ಅಂತೆ ಕಾಮೆಂಟ್ರಿ ಕೊಡೋದು. ಇಷ್ಟೊತ್ತು ಶಿವಣ್ಣ ಇದ್ರು, ಅಲ್ಲಿ ಕಾಮೆಂಟ್ರಿ ಕೊಡ್ತಾಯಿದ್ರು. ನಾವಲ್ಲಿ ಕುತ್ಕೊಂಡಿದ್ದಾಗ ಆಗಲೇ ಅಲ್ಲೆಲ್ಲ ಕೂತಿದ್ವಿ. ಇವಾಗ ಇಲ್ಲಿಗೆ ಜಂಪ್ ಆಗಿದ್ದೀವಿ. ಸ್ಟ್ರೈಟಾಗಿ ನೋಡ್ತಾ ಇದ್ದೀವಿ. ಕ್ಯಾಮ್ರಾಗಳಿಲ್ಲೇ ಇದ್ದಾವೆ ನೋಡ್ರಿ. ಇಲ್ಲಿ ಯಾವುದೋ ಆಫೀಸ್ ಗಿಫೀಸ್ ಇದೆ. ಮೋಸ್ಟ್ಲಿ
ಕಾಮೆಂಟ್ರಿ ಕೊಡ್ತಿದ್ರಲ್ಲ ಅವೆಲ್ಲ ತೋರಿಸೋಣ, ಅದ್ರದ್ದು ಕೆಳಗೆ ಮಟ್ಟ ಅದು ನೋಡ್ಕೊಂಬಿಡಿ. ಟಿ ವಿಲಿ ನೋಡೋದು ನೀವು ಇದನ್ನೇ, ಈ ಥರ ಕ್ಯಾಮ್ರಾಗಳೇ ರೆಕಾರ್ಡ್ ಆಗೋದೇನೆ. ಎಕ್ಸಾಕ್ಟ್ಲಿ ಅದರಿಂದ ಬಂದು ಕುತ್ಕೊಂಡಿದ್ದೀನಿ. ಕ್ಯಾಮ್ರಾದಲ್ಲಿ ನಾವು ಬರೋದಿಲ್ಲ, ಮೋಸ್ಟ್ಲಿ ಅಲ್ಲಿ ಎದುರುಗಡೆ ಕ್ಯಾಮ್ರಾ ಇದೆ, ಅಲ್ಲಿಂದ ಯಾರು ಫೋಕಸ್ ಮಾಡಿದ್ರೆ ನೋಡಬೋದೇನೋ. ಒಬ್ಬರಿಗೆ ಇಂಜುರಿ ಆಗ್ಬಿಟ್ಟಿದೆ. ಏನಾಯಿತು? ಬಾಲ್ ಬಂದಿತ್ತು, ಹ್ಯಾಮ್ಸ್ಟ್ರಿಂಗ್ ಆಗಿದೆ. ನಾನು ಆ ಒಂದು ಮೂಮೆಂಟ್ನ ಮಿಸ್ ಮಾಡಿಬಿಟ್ಟೆ, ನೋಡಲಿಲ್ಲ. ಹೌದಾ? ಓಕೆ. ಇನ್ನೇನು ನನಗೆ ಯಾರು ಆಡ್ತಾರೆ ಅಂತ ದೇವರಾಡೆ ಗೊತ್ತಿಲ್ಲ ಆಗೋದು. ಎಂಟರ್ಟೈನ್ಮೆಂಟ್ ಬೇಕು, ಅದಕ್ಕೋಸ್ಕರ ಬಂದಿದ್ದೀನಿ. ಎಂಟರ್ಟೈನ್ ಆಗ್ತಾ ಇದ್ದೀನಿ ನಾನು. ನೋಡ್ರಿ ಇಲ್ಲಿ ನಮ್ಮ ಶಿವಣ್ಣ ಎವರ್ ಗ್ರೀನು, ಫುಲ್ ಎನರ್ಜೆಟಿಕ್ ಶಿವಣ್ಣ. ಏನು ಹೇಳಿ, ನಮ್ಮ ಡಾಲಿಯವರು ಇದ್ದಾರೆ ಇಲ್ಲಿ. ಸೊ ಗೈಸ್ ಅಷ್ಟೇ, ಸುಮ್ಮನೆ ಕುತ್ಕೊಂಡಿದ್ದೀವಿ ನೋಡಿಕೊಂಡು, ಮಜಾ ಬರ್ತಾ ಇದೆ. ಆ್ಯಂಡ್ ಗ್ಯಾಪಲ್ಲಿ ಅಲ್ಲಲ್ಲೇ ಕಣ್ಣಾಡಿಸ್ತಾ ಇದ್ದೀವಿ. ನಮ್ಮ ಸೆಲೆಬ್ರಿಟಿಗಳು ಡ್ಯಾನ್ಸ್ ಎಲ್ಲ ಮಾಡಿ ಎಂಟರ್ಟೈನ್ ಮಾಡ್ತಾರೆ. ಅದರಲ್ಲಿ ಎಲ್ಲದಕ್ಕಿಂತ ಎನರ್ಜಿನಲ್ಲಿರೋದು ನಮ್ಮ ಶಿವಣ್ಣ ಅವರು. ಸೊ ಚೆನ್ನಾಗಿದೆ, ಒಂಥರ ಹೊಸ ಎಕ್ಸ್ಪೀರಿಯೆನ್ಸು. ಫಸ್ಟ್ ಟೈಮು ಸೆಲೆಬ್ರಿಟಿ ಆಡ್ತಿರೋ ಇದಕ್ಕೆ ಬಂದಿರೋದು ನಾನು. ಆಗ್ಲಿಂದ ಮೂರು ಬಾಲ್ ಸಿಕ್ಸ್ ಹೋಗಿದ್ದು ಕಂಟಿನ್ಯೂಸು, ಎಲ್ಲ ಹೊಡೆದಿದ್ದು 3 ಕಂಟಿನ್ಯೂಸಾಗಿ ಇಲ್ಲೇ ಇದೇ ಜಾಗದಲ್ಲಿ. ಗೈಸ್ ಒಂಚೂರು ಬೋರ್ ಆಯಿತು, ಅದಕ್ಕೆ ಹಾಗೆ ಹೊರಗಡೆ ಬಂದುಬಿಟ್ಟು ನಿಂತ್ಕೊಂಡಿದ್ದೀವಿ. ಅದೇ ಎಂಟರ್ ಆಗಿದ್ದ ಜಾಗ ನಾವು. ಅದೇ ಕಾರ್ಗಳೆಲ್ಲ ಪಾರ್ಕಿಂಗ್ ಇತ್ತು, ನಮ್ಮ ಶಿವಣ್ಣ ಅವ್ರ ಕಾರೆಲ್ಲ ತೋರಿಸಿದ್ವಲ್ಲ ಅದೇ ಜಾಗ. ಸೊ ಇನ್ನೂ ಜನ ಬರ್ತಾನೆ ಇದ್ದಾರೆ. ಐ ಥಿಂಕ್ 10:30 ತನಕ ಟಿಕೆಟ್ ಮೇಲೆ ಮೆನ್ಷನ್ ಮಾಡಿರೋ ಪ್ರಕಾರ 10:30 ತನಕ ಇನ್ನೂ ನಡೆಯುತ್ತೆ ಫೈನಲ್ಸು. ಸೊ ಇವಾಗೇನು ನಡೀತದೆ ಹೇಳಿ? ಲೀಗ್ ಮ್ಯಾಚಸ್. ಮ್ಯಾಚಲ್ಲ, ಇವಾಗೇನೋ ಎತ್ಕೊಂಡ್ಬಂದರು, ಯಾವುದೋ ಕ್ಲೋಸಿಂಗ್ ಸೆರೆಮನಿ. ನೆಕ್ಸ್ಟ್ ಟಾಸ್ಕ್ ಇದೆ. ಓಕೆ, ಅದ್ರನ್ನಲ್ಲೇ ಹಾಕಿದ್ದಾರೆ ಕ್ಲೋಸಿಂಗ್ ಸೆರೆಮನಿನೋ ಏನೋ ಇದೆ 6:30 ಅಂತ ಅಂದ್ಬಿಟ್ಟು. ನೋಡಿ ಯಾರು ಬಂದರು, ಚಂದನ್ ಶೆಟ್ಟಿ ಅವರು ಹಾಗೂ ನಿವೇದಿತಾ ಗೌಡ ಅವರು. ಗೈಸ್ ಲಿಫ್ಟಿಗೆ ಬಂದಿದ್ದೀವಿ, ನೋಡ್ಕೊಂಬಿಡಿ ಲಿಫ್ಟ್ ಆಗಿದೆ. ಫುಲ್ ಟೂರು ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಮ್ದು. ಏನು ಮಾಡೋದು, ಅಲ್ಲೇ ಕೂತ್ಕೊಂಡು ಒಂಚೂರು ಬೋರ್ ಆಯಿತು, ಅದಕ್ಕೆ ಒಂದು ರೌಂಡ್ ಹಾಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಗೈಸ್ ಏನು ಗೊತ್ತಾ, ನಾನು 10th ಸ್ಟ್ಯಾಂಡರ್ಡಲ್ಲಿ ಓದಬೇಕಾದ್ರೆ ನನ್ನ ಟ್ಯೂಷನಲ್ಲಿ ಕ್ಲಾಸ್ಮೇಟ್ಸ್ ಆ್ಯಕ್ಚುಲಿ ನಾವು. ಬನ್ನಿ. ಸೊ ವಿನಯ್ ಸಾಗರ್ ಅಂತ ಅಂದ್ಬಿಟ್ಟು ಲಿಟ್ರಲಿ ನಾನು ಅಲ್ಲಿ ಹೊರಗಡೆ ಈ ಲೆವೆಲ್ಗಿದೆ. ಐ ಮೀನ್ ಕ್ರಿಕೆಟ್ ಆಡ್ತಾರೆ ನಂಗೆ ದೇವರಾಣೆ ಗೊತ್ತಿರಲಿಲ್ಲ. ಯಾವಾಗ ಅಲ್ಲಿ ಬೋರ್ಡಲ್ಲಿ ಇವ್ರ ಹೆಸರು ನೋಡಿ ಫೋಟೋ ನೋಡಿದೆ, ಕರೆಕ್ಟ್ ಅಲ್ಲಿ ಎಲ್ಲೋ ನೋಡಿದ್ದೀನಿ, ಹೆಸರನ್ನೆಲ್ಲೋ ನೋಡಿದ್ದೀನಿ ಅಂತ ಅಂದ್ಬಿಟ್ಟು ಅವಾಗ ನನಗೆ ಫ್ಲ್ಯಾಶ್ ಆಗಿ ಗೊತ್ತಾಗಿದ್ದು. ಹಂಗೆ ಹೊರಗಡೆ ಬೀಟ್ಸ್ ಹಾಕ್ಬೇಕಾದ್ರೆ ಎದುರುಗಡೆನೇ ಸಿಕ್ಕರು, ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ. ಅವಾಗ ಎಷ್ಟು ಆಲ್ಮೋಸ್ಟ್ 12 ಇಯರ್ಸ್ ಆಯಿತಾ? 13 ಇಯರ್ಸ್ ಆಯಿತು. 10th ಸ್ಟ್ಯಾಂಡರ್ಡಲ್ಲಿ ಎಲ್ಲ ಒಂದೊಂದು ಲೆವೆಲ್ಗೆ ಹೋಗ್ಬಿಟ್ಟಾರ ಗುರು. ಯಾವ ಲೆವೆಲು ಇಲ್ಲ, ನೋಡಿದಾಗ ನೋಡಿದ್ದೀನಿ ಅಂತ ಗೊತ್ತು, ಬಟ್ ಎಲ್ಲಿ ಅಂತ ಮರ್ತೋಗಿತ್ತು. ಆ್ಯಕ್ಚುಲಿ ನಾನು ಕನ್ಫರ್ಮ್ ಆಗಿ ಇವನೇ ಅಂತ ಹೆಂಗೆ ಅಂತ ಹೇಳಿದ್ರೆ, ಟ್ಯೂಷನ್ಗೆ ಲೇಟಾಗಿ ಬಂದುಬಿಟ್ಟು ಬ್ರೋ ಪ್ರಾಕ್ಟೀಸ್ಗೆ ಹೋಗಿದ್ದೆ. ಸರ್ ಬ್ರೋ ಅಲ್ಲ ಸರ್, ಪ್ರಾಕ್ಟೀಸ್ಗೆ ಹೋಗಿದ್ದೆ ಅಂತ ಹೇಳೋರು. ಸೊ ಅದು ಓಕೆ, ಇವರೇ ಅಂತ 100% ಕನ್ಫರ್ಮ್ ಆಯಿತು. ನೀವೇ ನೈಸ್ ಮೀಟಿಂಗ್ ಯೋ, ಇನ್ನೂ ಎತ್ತರಕ್ಕೆ ಬೆಳೀರಿ. ಓಕೆನಾ? ಸೀರಿಯಸ್ಲಿ ಗೈಸ್ ಖುಷಿ ಆಗುತ್ತೆ. ಒಂದು ಟೈಮಲ್ಲಿ ಅವರಂತಲ್ಲ, ಯಾರೇ ಆಗಿರ್ಬೋದು, ಫ್ರೆಂಡ್ಸ್ ಇದ್ದಾಗ ಅವತ್ತೆಲ್ಲ ಜೊತೆಗಿದ್ದವರು ಇವತ್ತೆಲ್ಲರೂ ಒಂದೊಂದು ಪೊಸಿಷನಲ್ಲಿ ಇರ್ತಾರಲ್ಲ ಲೈಫಲ್ಲಿ, ಅದನ್ನೆಲ್ಲ ಯೋಚನೆ ಮಾಡಿದ್ರೆ ಖುಷಿ ಆಗುತ್ತೆ. ಆ್ಯಂಡ್ ಅದರಲ್ಲೂ ಅವನನ್ನ ಪಿಚ್ಚಲ್ಲಿ ಆಡ್ಬೇಕಾದ್ರೆ, ಬ್ಯಾಟಿಂಗ್ ಮಾಡ್ಬೇಕಾದ್ರೆ ಕೆಚ್ಚಿ ಕೆಡುತ್ತಾ ಇತ್ತು. ಆ್ಯಕ್ಚುಲಿ ಇವ್ರು ಹೇಳ್ತಾ ಇದ್ದಾರೆ, ಏನು ಬ್ರೋ ನಿಮ್ಮ ಫ್ರೆಂಡಿಂಗ್ ಕೆಚ್ಚಿ ಕೆಡುತ್ತಾರೆ ಅಂತ. ಖುಷಿ ಆಯಿತು ನೋಡಿ ಗೈಸ್. ಡ್ಯಾನ್ಸು ಇಲ್ಲಿ ಬೇರೆ ಎಂಟರ್ಟೈನ್ಮೆಂಟ್ ಏನು ಸಿಗ್ತಿದೆಯೋ ಬಿಡ್ತಿದೆಯೋ ಗೊತ್ತಿಲ್ಲ, ಬಟ್ ನಮಗೆ ಕಂಪ್ಲೀಟಾಗಿ ಒಂಚೂರು ಮನ್ಸಿಗೆ ಬೇಜಾರಾಗ್ದಾಗ ಎಂಟರ್ಟೈನ್ ಮಾಡ್ತಿರೋದು ಅಂಕಲ್ ಒಬ್ಬರೇ ಗುರು. ಅಂಕಲ್ಗೆ ಅವಾರ್ಡ್ ಕೊಡಬೇಕು, ಇಲ್ಲ ಕ್ಯಾಮ್ರಾದಲ್ಲಿ ತೋರಿಸ್ಬೇಕು. ಸೂಪರ್ ಅಂಕಲ್, ಸೂಪರ್, ಕಮಾನ್. ಪಾಪ ನಮ್ಮನ್ನು ನೋಡಿ 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 ತಿರುಗಿ ಸ್ಟೆಪ್ ಆಗ್ತಾ ಇದ್ದಾರೆ. ಶಿವಣ್ಣ ಬೌಲಿಂಗಿಗೆ ಈ ಲೆವೆಲ್ಗೆ ಕ್ರೌಡು ರೊಚ್ಗೆದ್ದು ಕೂಗಾಡ್ತಾವ್ರೆ. ಕಮಾನ್ ಶಿವಣ್ಣ, ಹಂಗೆ ಒಂದು ವಿಕೆಟ್ ಲಾಸು ಶಿವಣ್ಣ ಅವರ ಬೌಲಿಂಗಲ್ಲಿ. ಕುತ್ಕೊಂಡಿದ್ವಿ ಆಗಲೇ, ಇವಾಗ ಇಲ್ಲೇ ಬಂದಿದ್ದೀವಿ. ವಿ ಆರ್ ಮಿಸ್ಸಿಂಗ್ ಅಂಕಲ್. ಅಂಕಲ್ ಆ ಸೈಡ್ ತಿರ್ಕೊಂಡೇ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ನಾವು ನೋಡ್ತೀವಿ ಅಂತ. ಬಟ್ ಅಂಕಲ್ ಗೊತ್ತಿಲ್ಲ ನಾವೇ ಈ ಸೈಡ್ ಬಂದುಬಿಟ್ಟಿದ್ದೀವಿ ಅಂತ. ಎಲ್ಲೋದ್ರೂ RCB ಕೂಗಕ್ಕೆ ಬಿಡಲ್ಲ. ರೈನಾ ಅವ್ರು ಇಷ್ಟೊತ್ತು ಕ್ರೀಸಲ್ಲಿದ್ದರು, ಬ್ಯಾಟಿಂಗ್ ಮಾಡ್ತಾಯಿದ್ರು. ನಮ್ಮ ಡಾಲಿಯವರು ಸರಿಯಾಗಿ ಬಾಲ್ ಹಾಕ್ಬಿಟ್ರು, ಕೆಚ್ಚಿ ಕೆಡೋಗ್ಬಿಟ್ರು ರೈನಾ ಅವರು. ಇವಾಗ ಈ ಸೈಡ್ ನಾನ್ ಸ್ಟ್ರೈಕಿಗೆ ಬಂದವ್ರೆ. ಕಮಾಂಡ್ ಡಾಲಿ ಅವರೇ, ವಿಕೆಟ್ ತೆಗಿರೋ ವೈಡ್ ಹೋಗ್ಬಿಟ್ಟು. ನಾನು ವಿಡಿಯೋ ಮಾಡಿದಾಗೆಲ್ಲ ವೈಡ್ ಆಗ್ತಾರಪ್ಪ ಎಲ್ಲರೂ. ಆಗಲೇ ಹೇಳಿದ್ನಲ್ಲ ಕ್ಲೋಸಿಂಗ್ ಸೆರೆಮನಿ ಅಂದ್ಬಿಟ್ಟು, ಸೊ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ತಾವ್ರೆ. ಕ್ಲೋಸಿಂಗ್ ಸೆರೆಮನಿ ಇವಾಗ, ಅದಾದಮೇಲೆ ಇನ್ನೊಂದು ಫೈನಲ್ ಮ್ಯಾಚ್ ಇದೆ. ಸೊ ಇವಾಗ ಆಲ್ರೆಡಿ ಟೈಮ್ 7 ಗಂಟೆ ಆಗಿದೆ. ಮೋಸ್ಟ್ಲಿ ಫೈನಲ್ ಮ್ಯಾಚ್ ಎಲ್ಲ ಮುಗಿಯೋದಕ್ಕೆ 10:30 ಅನ್ನೋದು ಆಗುತ್ತೆ. ಮೇ ಬಿ ಅದಕ್ಕಿಂತ ಜಾಸ್ತಿ ಆಗ್ಬೋದು, ಬಟ್ ನಾವು ಅದಕ್ಕೆ ಮುಂಚೆ ಹೊರಡ್ಬೇಕು 11 ಗಂಟೆ ಅಷ್ಟರಲ್ಲಿ, ಬಿಕಾಸ್ ಮೆಟ್ರೋ ಸಿಗಲ್ಲ ಇಲ್ಲ ಅಂದರೆ. ಬಾರಿಸು ಕನ್ನಡ ಡಿಮ್ ಡಿಮವ ಸಾಂಗ್ಗೆ ಡ್ಯಾನ್ಸು.
ಚೂರು ವೋಕಲ್ಸ್ ಬರ್ತಾ ಇಲ್ಲ, ನಮಗೆ ಕೇಳಿಸ್ತಾನೆ ಇಲ್ಲ, ಗೊತ್ತಾಗ್ತಾನೆ ಇಲ್ಲ ಯಾವ ಹಾಡು ಆಡ್ತಿದೆ ಅಂತ. ಮ್ಯೂಸಿಕ್ ನೋಡಿ ಕಂಡು ಹಿಡಿತಾ ಇದ್ದೀವಿ ಅಂತಲ್ಲ ಅವ್ರಿಗೂ. ಇದೊಂದು ಕೇಳಿಸ್ತಿದ್ರು ಲಾಸ್ಟಲ್ಲಿ ಎಂಡಿಂಗು. ಮಲ್ಲಿಗೆ ಅಂದಿದ್ದು ಕೂಗಿದ್ದು ಕೇಳಿಸ್ತು. ಸೊ ಗೈಸ್, ನಾವು ಹೊರಡ್ತಾ ಇದ್ದೀವಿ. ಲಾಸ್ಟ್ ಫೈನಲ್ಸು, ಇನ್ನೂ ಪ್ರೋಗ್ರಾಮ್ ನಡೀತಾ ಇದೆ. ಆ್ಯಕ್ಚುಲಿ ಪ್ರೋಗ್ರಾಮಲ್ಲೂ ಅಷ್ಟು ಮಜಾ ಬರಲ್ಲ, ಸೌಂಡೇ ಕೇಳ್ತಾ ಇರಲಿಲ್ಲ ನಮಗೆ. ಅಲ್ಲಿ ಬಂದುಬಿಟ್ಟು ಯಾರ್ಯಾರು ಹಾಡು ಹೇಳಿದ್ರು, ಆಲೋಕೆ ಅವರು, ಆಮೇಲೆ ಚಂದನ್ ಶೆಟ್ಟಿ ಅವರೆಲ್ಲ ನೋಡಿ ಹೆಂಗೆ ಫುಲ್ ಪಾರ್ಕಿಂಗ್ ತುಂಬೋಗ್ಬಿಟ್ಟಿದೆ. ಒಂದಿನ ಇಲ್ಲಿ ತಂದು ನಿಲ್ಲಿಸ್ಬೇಕು ಗೈಸ್ ನಮ್ಮ ಕಾರ್ನು. ಇದೆಲ್ಲ ಫುಲ್ VIP ಪಾರ್ಕಿಂಗು ಅನಿಸುತ್ತೆ. ಆಬ್ವಿಯಸ್ಲಿ ಎಲ್ಲರೂ ಒಳಗಡೆ ಬಿಡಲ್ಲ, ಬಟ್ ಒಂದಿನ ನಮ್ಮ ಕಾರ್ನು ತಂದು ನಿಲ್ಲಿಸೋ ಲೆವೆಲಿಗೆ ಬೆಳಿಬೇಕಂತ ಆಟ ಇರಬೇಕು. ಸಿಕ್ಕಾಬಟ್ಟೆ ಅನ್ನಿಸ್ತು. ನಾವೆಲ್ಲ ಮೆಟ್ರೋಲ್ ಬರ್ತೀವಿ, ಪಾರ್ಕಿಂಗ್ ಸಿಗಲ್ಲ ಅಂತ ಅಂದ್ಬಿಟ್ಟು ಒಂದಿನ ಇಲ್ಲೇ ತಂದು ನಿಲ್ಸೋ ಥರ ಆಗಬೇಕು. ಫೈನಲ್ ಮ್ಯಾಚ್ ನೋಡೋದಕ್ಕೆ ಸುಮಾರು ಜನ ಓಡಿ ಹೋಗ್ತಾವ್ರೆ. ನಾವು ಫೈನಲ್ ಮ್ಯಾಚ್ ಬಿಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಮನೆಗೆ ಬರ್ತಾ ಇದ್ದೀವಿ ನಾವು. ಬಟ್ ಆದ್ರೂ ಮಜಾ ಬಂತು ಗುರು, ಎಕ್ಸ್ಪೀರಿಯೆನ್ಸ್ ಮಾಡಿ ಚೆನ್ನಾಗಿತ್ತು, ಖುಷಿ ಆಯಿತು. ಅಂಕಲ್ ಗುರು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟರು ನಮಗೆ. ಅದು ಏನು ಪಾಪ ಅವ್ರು ಹೋಗ್ಬೇಕಾದ್ರೆ ಅವ್ರು ಕರೀತಾ ಇದ್ರಲ್ಲ ಆವಾಗಲೇ, ಅದು ಹೋಗ್ತಿದ್ದೀನಿ ಬಾಯ್ ಅಂತ ಹೇಳೋಕ್ಕೋ ಏನಕ್ಕೋ ಕರೆದಿದ್ದು. ನಾವು ತಡ್ರಿ ಅಂಕಲ್ ಬರ್ತೀವಿ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡೆ. ಅವ್ರು ಆ ಸೈಡ್ ಇದ್ರು, ಸೌಂಡ್ಗೆ ಕೇಳಿಸಲ್ಲ ಅವ್ರು ಮಾತಾಡಿದ್ರು. ಸೊ ಅದಕ್ಕೆ ನಾವು ಸುಮ್ಮನೆ ಕೂತ್ಕೊಂಡ್ವಿ. ನೋಡಿದ್ರೆ ಅದಾದ್ಮೇಲೆ ಅಂಕಲ್ ಕಾಣೇನೇ ಹಾಕ್ಬಿಟ್ರು. ಸೊ ಮೋಸ್ಟ್ಲಿ ಹೊರಟಿರ್ತಾರೆ ಅಂತ ಅನ್ಕೊಂಡು ಸುಮ್ಮನೆ ಆದ್ವಿ. ಸೊ ಲಾಸ್ಟ್ ಒಂದು ಬಾಯಿ ಹೇಳ್ಬೇಕಾಗಿತ್ತು ಅವ್ರಿಗೆ ಅಂತ ಆಮೇಲೆ ಅನ್ನಿಸ್ತು ಅಷ್ಟೇ. ಇವಾಗ ಮನೆ ಕಡೆಗೆ ಹೋಗ್ತೀವಿ, ಮೆಟ್ರೋ ಹಚ್ತೀವಿ. ಇವ್ರ ಮನೆಗೆ ಡಿಸ್ಪರ್ಸ್ ಆಗ್ತಾರೆ, ನಾವು ನಮ್ಮ ಮನೆಗೆ ಡಿಸ್ಪರ್ಸ್ ಆಗ್ತೀವಿ. ಅಷ್ಟೇ ಇವತ್ತಿನ ಕತೆ. ಈಗ ಸದ್ಯಕ್ಕೆ ಬಂದಿದ್ದೀನಿ, ಮೆಟ್ರೋ ಸ್ಟೇಷನ್ ಹಿಡಿದಿದ್ದೀನಿ. ನಾನು ಗಾಡಿ ಪಾರ್ಕ್ ಮಾಡಿದ್ದೀನಿ ಈ ಜಾಗದಲ್ಲಿ. ಸೊ ಇಲ್ಲಿಂದ ಸೀದಾ ಮನೆಗೆ ಹೋಗ್ತೀನಂತೆ. ಸೊ ಇವತ್ತಿನ ವ್ಲಾಗು ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ. ಇಷ್ಟ ಆಗಿರೋ ಲೈಕ್ ಮಾಡಿಬಿಡಿ ಗೈಸ್. ಸಬ್ಸ್ಕ್ರೈಬ್ ನೋಡ್ತಾರೆ ಮರಿದಂಗೆ ಸಬ್ಸ್ಕ್ರೈಬ್ ಆಗಿ ಜಾಯ್ನ್ ಆಗಿ ನಮ್ಮ ಫ್ಯಾಮಿಲಿಗೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಇಲ್ಲಂಟೆ ಕೇರ್, ಕೀಪ್ ಸ್ಮೈಲಿಂಗ್, ಬಬ್ಬಾಯ್. ವ್ಲಾಗಿಂಗ್ ಅನ್ನಿಸ್ತು, ಇಷ್ಟ ಆಯ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಹಾಕಿ. ಇಷ್ಟ ಆಗಿರೋ ಲೈಕ್ ಮಾಡಿಬಿಡಿ ಗೈಸ್. ಫುಲ್ಲು ಎಕ್ಸ್ಪ್ಲೋರ್ ಮೇಲೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಫುಲ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಹೆಂಗಿದೆ ಏನು ಕತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ನಮ್ಮ ಕಣ್ಣಿಗೆ ಏನೇನೋ ಕಾಣಿಸ್ಬಿಡ್ತು. ಅವ್ರ ನಗುನಲ್ಲಿ ಅರ್ಥ ಮಾಡ್ಕೊಳ್ಳಿ,